ಖಂಡಿತ ಆ ಕಾರ್ ಶಾರ್ವರಿದ್ದೇನೆ. ಆ ಕಾರ್ ಏನಾದರೂ ನಮ್ಗೆ ಸಿಕ್ಕಿದ್ರೆ ಈ ಎಲ್ಲ ಸತ್ಯಗಳು ಬಯಲಾಗತ್ತೆ. ಕಾರಿನ ಬಗ್ಗೆ ತುಳಸಿ ಇವ್ರ ಹತ್ರ ಎಲ್ಲ ಹೇಳಿದಾಳೆ. ಅದಕ್ಕೆ ಇವ್ರಿಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಇವ್ರೇನಾದ್ರೂ ಕಾರ್ ಮನೇಲಿ ಇದೆಯೋ ಇಲ್ವೋ ಅಂತ ನೋಡೋಕೆ ಬೇಸ್ಮೆಂಟ್ಗೆ ಹೋಗಿದ್ರೆ? ಈ ಸಾರಿ ನಾನು ಸುಮ್ಮನೆ ಇರೋ ಮಾತೇ ಇಲ್ಲ. ಅದಕ್ಕೆ ಶಾರ್ವರಿ ಕಾರ್ ನೋಡಿದ್ದು ನಿಜಾನೇ ಆಗಿದ್ರೆ ಶಾರ್ವರಿ ಕಾರು ಮನೇಲಿರಬಾರ್ದು. ಮೊದಲು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಹೇಳಿ ವಿವೇಕ್. ಸರ್, ಸ್ವಲ್ಪ ಕೆಫೆ ಹತ್ರ ಬರ್ತೀರಾ? ಯಾರೋ ಒಬ್ಬ ಕಸ್ಟಮರ್ ಗಲಾಟೆ ಮಾಡ್ತಿದ್ದಾರೆ. ಇಲ್ಲ, ನಾನು ಬರೋದು ಸ್ವಲ್ಪ ತಡ ಆಗುತ್ತೆ. ನೀವೇ ಅದನ್ನು ಹ್ಯಾಂಡಲ್ ಮಾಡಿ ವಿವೇಕ್. ಒಂದು ವೇಳೆ ನಿಮಗೆ ಬರೋಕ್ಕಾಗಲಿಲ್ಲ ಅಂದರೆ ಮಾಧವ್ ಸರಿಗೆ ಫೋನ್ ಮಾಡಿಬಿಟ್ಟು ಅವರಿಗೆ ಬರೋಕ್ಕೆ ಹೇಳ ಸರ್. ಬೇಡ ಬೇಡ, ನಾನೇ ಬರ್ತೀನಿ. ಹೇಳಿ ಮೇಡಮ್, ನೀವು ಹೇಳ್ದಾಗೆ ಮಹೇಶ್ ಸರಿಗೆ ಕಾಲ್ ಮಾಡಿದ್ದೀನಿ. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಗುಡ್. ನನಗೆಲ್ಲ ಗೊತ್ತಾಯ್ತು. ನಿಮಗೆ ತಲುಪಬೇಕಾಗಿರೋ ದುಡ್ಡು ತಲುಪುತ್ತೆ. ನೀವೇನೇನೆಲ್ಲ ಸುಳ್ಳು ಹೇಳಿದಿರೋ ಅದೆಲ್ಲ ನಿಜ ಅಂತ ಅನ್ನಿಸ್ಬೇಕು. ಕೆಫೆಯಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿ. ಓಕೆ ಮೇಡಮ್, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅಪ್ಪ, ನೀವ್ಯಾಕೆ ಒಬ್ಬರು ಬರೋಕ್ಕೆ ಹೋದ್ರಿ? ಇಲ್ಯಾಕೆ ನಿಂತಿದ್ದೀರಾ? ಇನ್ಸ್ಪೆಕ್ಟ್ರಿಗೆ ಕಾಲ್ ಮಾಡಿದ್ದೆ. ಅವರು ಕಾರ್ ಸಿಗ್ತಿಲ್ಲ. ಬರೀ ಡೆಂಟ್ ಆಗಿರೋದನ್ನೇ ಇಟ್ಕೊಂಡು ಆ ಕಾರನ್ನು ಪತ್ತೆ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಕೋರ್ಟಲ್ಲಿ ಮತ್ತೆ ಕಾಲಾವಕಾಶ ಕೇಳೋದು ಕಷ್ಟ ಆಗುತ್ತೆ ಅಂತ ಲಾಯರ್ ಹೇಳ್ತಿದ್ದಾರೆ. ನಮ್ಮ ಹತ್ರ ಇರೋ ಟೈಮಲ್ಲಿ ಆ ಕಾರ್ ಸಿಗಬೇಕು. ಇಲ್ಲಾಂದರೆ ನಿಧಿನ. ಡ್ಯಾಡ್, ಆತಂಕ ಪಡಬೇಡಿ. ನಾನು ಆ ಪ್ರೈವೇಟ್ ಡಿಟೆಕ್ಟಿವ್ನ ಮೀಟ್ ಮಾಡಿದೆ. ಅವರು ಆ ಕಾರ್ನ ಹುಡುಕ್ತಿದ್ದಾರೆ. ಏನೋ ಗೊತ್ತಾಗ್ತಿಲ್ಲ. ಈ ರಸ್ತೆಯಲ್ಲಿ ಇನ್ನೊಂದು ಕಾರ್ ಬಂದಿತ್ತು ಅಂತ ಗೊತ್ತಾಯಿತು. ಆ ಕಾರಿಂದನೇ ಆಕ್ಸಿಡೆಂಟ್ ಆಗಿರ್ಬೋದು ಅನ್ನೋದೂ ಗೊತ್ತಾಯಿತು. ಆದರೆ ಆ ಕಾರ್ ಯಾವುದು ಅಂತ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಮಕ್ಕಳು ನಿರಪರಾಧಿಗಳು ಅಂತ ಪ್ರೂವ್ ಆಗೋದು ಕಷ್ಟ ಆಗುತ್ತೆ. ಸಮರ್ಥೇನೋ ಆಚೆ ಬರ್ತಾನೆ. ಆದರೆ ನಿಧಿ ಆ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ನಿಧಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ಅಂದಾಗಲೇ ನನ್ನ ಜೀವನೇ ಹೋದಾಗಿತ್ತು. ಪುಟ್ಟ ಕಂದ ಅವಳು. ಅವಳಿಗೆ ಯಾವುದೇ ಥರದ ಕಷ್ಟ ಬರೆದಿರೋ ಹಾಗೆ ನಾವು ನೋಡ್ಕೊಂಡಿದ್ದೀವಿ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಶಿಕ್ಷೆನ ಅವಳು ಅನುಭವಿಸ್ತಾಳ? ಅಪ್ಪ, ಹಾಗೆಲ್ಲ ಯೋಚನೆ ಮಾಡಬೇಡಿ. ಅಂಥದ್ದು ಏನೂ ಆಗಿಲ್ಲ. ನಿಧಿ ಆಗಲಿ ಸಮರ್ಥ ಆಗಲಿ ಆಕ್ಸಿಡೆಂಟ್ ಮಾಡಿಲ್ಲ. ಅವ್ರಿಗೆ ಶಿಕ್ಷೆ ಆಗೋಕ್ಕೆ ನಾವಂತೂ ಬಿಡಲ್ಲ. ನನಗೂ ಆ ನಂಬಿಕೆ ಇದೆ. ಆದರೆ ಆ ನಂಬಿಕೆ ಜೊತೆ ಆತಂಕನೂ ಇದೆ. ನ್ಯಾಯದ ಪರವಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಅವಳನ್ನು ಪೊಲೀಸಿಗೆ ಒಪ್ಪಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಇಷ್ಟೆಲ್ಲ ಆಗ್ತಿದೆ. ನನಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಡ್ಯಾಡ್, ಯೋಚನೆ ಮಾಡಬೇಡಿ. ನಿಧಿಗಾಗಲಿ ಸಮರ್ಥಕ್ಕಾಗಲಿ ಏನೂ ಆಗಲ್ಲ. ನಾವೆಲ್ಲರೂ ಇದೀವಲ್ಲ, ನಾವು ಅವ್ರನ್ನ ಹೇಗಾದರೂ ಮಾಡಿ ಕಾಪಾಡ್ಕೊಳ್ಳೋಣ. ನಾವು ಸತ್ಯದ ಮಾರ್ಗದಲ್ಲಿ ಇರೋದೇ ಆದರೆ ದೇವರು ನಮಗೆ ಖಂಡಿತ ಒಂದು ಸರಿಯಾದ ಮಾರ್ಗ ತೋರಿಸ್ತಾನೆ. ಅಮ್ಮ, ನನಗಿದೆಲ್ಲ ನಂಬಕ್ಕೆ ಆಗ್ತಿಲ್ಲ.
ನೀನು ಯಾಕಿಂಥ ಪರಿಸ್ಥಿತಿಯಲ್ಲಿ ಇಷ್ಟೊಂದು ರಿಸ್ಕ್ ತಗೊಂಡೆ? ನಿನಗೇನಾದರೂ ಆಗಿದ್ದಿದ್ರೆ? ನಮ್ಗೇನೂ ಆಗಿಲ್ಲ ಪಾಪು. ಮಗನಿಗೋಸ್ಕರ ತಾಯಿ ಇಷ್ಟು ಮಾಡಬಾರ್ದ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಮಗುಗೋಸ್ಕರ ಕಾಳಜಿಯಿಂದ ಇರಬೇಕು, ಇದನ್ನೆಲ್ಲ ಮಾಡಬಾರ್ದು. ಹಾಗಂದ್ರೆ ಹೇಗೋ ಆಗತ್ತೆ? ಕಣ್ಣು ಮುಂದೆನೆ ಕಾರ್ ಬಂದಿತ್ತು, ಅದನ್ನ ಬಿಟ್ಟು ಬರೋಕ್ಕಾಗ್ತಿತ್ತಾ? ಬಿಟ್ಟು ಬಂದಿದ್ರೆ ನಿನಗೆ ಶಿಕ್ಷೆ ಆಗ್ತಾ ಇತ್ತು. ಪರವಾಗಿಲ್ಲ ತಾತ, ನನಗೇನೇ ಶಿಕ್ಷೆ ಆದರೂ ಅನುಭವಿಸ್ತೀನಿ. ಆದರೆ ಅಮ್ಮಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಸತ್ಯ ಹೋಗ್ತೀನಿ ಅಷ್ಟೇ. ಬಿಡ್ತೋನು ಪಾಪು. ಏಯ್ ದಡ್ಡ, ನಿಮ್ಮಮ್ಮ ದೊಡ್ಡ ಸಾಹಸಿ ಕಣೋ. ನಿಮಗೆಲ್ಲ ಕೈ ತೊತ್ತು ಕೊಡೋವಾಗ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಅದೇ ದುಷ್ಟರನ್ ಕಂಡ್ರೆ ದುರ್ಗೆ. ಏಯ್, ನಿಮಗಿನ್ನೂ ಸರಿಯಾಗಿ ಅವಳ ಬಗ್ಗೆ ಗೊತ್ತಿಲ್ಲ ಕಣ್ರೋ. ಗೊತ್ತು ತಾತ, ಆದರೂ ನಡಿ ತುಳಸಿ, ಬೇಕಾದಷ್ಟು ಕೆಲಸ ಇದೆ. ದಂಡಪಿಂಡ ಎಲ್ಲ ಒಳ್ಳೇದಾಗತ್ತೆ ಕಣೋ. ಬೇಗ ನಿನ್ನ ಬಿಡುಗಡೆನೂ ಆಗತ್ತೆ. ಹೌದು ಪಾಪು, ಧೈರ್ಯವಾಗಿರು. ಸರಿ ಅಮ್ಮ, ನೀನು ಹುಷಾರು.